ದುರ್ವಾಸ ಮನೆ ಅವರು ಪ್ರಪಂಚ ಮಾಡಿರೋದಂತ ಹಂಗ ಕೃಷ್ಣನಿಗೆ 8 ಮಂದಿ ಪಟ್ಟದ ರಾಣರಿದ್ರು, 16,000 ಮಂದಿ ಅದೇನಪ್ಪ ಗೋಪಿಕಾ ಸ್ತ್ರೀಯರು, ಗೋಪಿಕಾ ಸ್ತ್ರೀಯರು, ಗೋಪಿಕಾ ಸ್ತ್ರೀ 16,000 ಮಂದಿ. ನಿಮ್ಮ ಏನಪ್ಪ ಕೃಷ್ಣ ಸಂಸಾರ ಮಾಡಿ ಆದ್ರೆ 16,000 ಗೋಪಿಕಾ ಸ್ತ್ರೀಗಳು ದುರ್ವಾಸ ಋಷಿಗಳು ಅವರು ಒಂದು ನದಿ ಇತ್ತು, ನದಿಯ ಅಚ್ಚಿ ಕಡೆ ಅವರಿದ್ರು, ನದಿ ಇಚ್ಚಿ ಕಡೆ ಇವರಿದ್ರು. ಅವಾಗ ಏನ್ ಮಾಡಿದ್ರು ಇವರೆಲ್ಲರೂ ಹೆಣ್ಣು ಮಕ್ಕಳು ಕುಡಿದುಕೊಂಡು ಕರಿಗಡಪ ಮಾಡಿಕೊಂಡು ದುರ್ವಾಸ ಋಷಿಗಳಿಗೆ ಪ್ರಸಾದ ಮಾಡಿ ಒಯ್ದು ಉಳಿಸ್ಬೇಕಂತ ಹೇಳಿ ಎಲ್ಲರೂ 16,000 ಮಂದಿ ಹೆಣ್ಣು ಮಕ್ಕಳು ಕುಡಿಕೊಂಡು ಕರಿಗಡಪ ಮಾಡಿಕೊಂಡು ಹೊರಟಿದ್ರು. ಆ ಮಧ್ಯ ಭಾಗದಲ್ಲಿ ಒಂದು ನದಿ ಹರಿತಾ ಇತ್ತು. ಸಾಧುರು ತಿರುಗ್ತಾ ಇರಬೇಕು, ನದಿ ಹರಿತಾ ಇರಬೇಕು ಅಂತೇಳಿ ಇವರು ಹೆಣ್ಮಕ್ಳು ಏನ್ ಮಾಡಿದ್ರು, ಎಲ್ಲರೂ ಕುಡಿಕೊಂಡು ಎಲ್ಲರೂ ಕೈ ಒಳಗೆ ಇಟ್ಕೊಂಡು ಹೊರಟಿದ್ರು. ಆವಾಗ ನದಿಯ ದಂಡಿ ಮೇಲೆ ಕೃಷ್ಣ ಏಕಾಗ್ರತೆಯಿಂದ ಗುರುವಿನ ಧ್ಯಾನವನ್ನು ಮಾಡುತ್ತಾ ತಪಶ್ಚರಣೆ ಮಾಡ್ತಾ ಇದ್ದ ನದಿ ದಂಡೆ ಮೇಲೆ. ಆವಾಗ ಇವರೆಲ್ಲರೂ ಬಂದರು, ಹೆಣ್ಮಕ್ಳು ಬಂದರು. ಹೆಂಗವ ಹೆಂಗೊಂದು ಹೊಳಿ ದಂಡದೇನು ಇಲ್ಲೇನಾಗಲಿಕ್ಕೆ ಏನೂ ಇಲ್ಲ, ಇದಕ್ಕೆ ಹೆಂಗೆ ಮಾಡೋದು ಅಂತ ಹೇಳಿದಾಗ ಎಲ್ಲ ಹೆಣ್ಮಕ್ಳು ಪಡ್ಕೊಂಡು ಹಿಂಗೆ ವಿಚಾರವನ್ನು ಮಾಡಿದ್ರು. ಅವರೆಲ್ಲರೂ ಅಲ್ಲಿ ನಮ್ಮ ಕೃಷ್ಣ ಕೂತಿದ್ದಾನೆ. ಆ ಕೃಷ್ಣಗೆ ಹೋಗಿ ಕೇಳಿಲ್ಲ, ಒಳಗೆ ಕೆಲವು ಮಂದಿ ಇರ್ಬೇಕಂದ್ರೆ ಈಗವ ಭಾಳ ಟೆನ್ಷನ್ ಅದ ಕೃಷ್ಣ, ಭಾಳ ಕೇಳಿ ಕಂಡ್ರೆ ಮಾಡ್ತಾನೆ, ಹೆಂಗೆ ಮಾಡೋದು ಹೆಂಗೆ ಅಂತ ಹೇಳ್ತಾನ ಅಂತ. ಇಲ್ಲ ಕೆಲವು ಮಂದಿ ಹೇಳ್ತಿದ್ರು, ಇಲ್ಲ ಅವ್ರ ಕಡೆಯಿಂದ ಒಂದು ಉಪಾಯ ದಾಟು ಹೆಂಗೆ ಅಂತಂದಾಗ ಕೃಷ್ಣನ ಕಡೆಗೆ ಹೋಗ್ತಾರೆ. ಕೃಷ್ಣನ ಕಡೆಗೆ ಹೋಗಿ ಕೇಳ್ತಾರೆ. ಕೃಷ್ಣನಂತಾರ, ನಾವು ಎಲ್ಲರೂ ತೊಡೆಕೊಂಡು ದುರ್ವಾಸ ಮನೆಗಳಿಗೆ ನಾವು ಊಟಕ್ಕಂತೇಳಿ ಪ್ರಸಾದವನ್ನು ತೊಗೊಂಡು ಹೊಂಟೀವಿ. ಅದಕ್ಕೆ ಹಿಂಗೆ ಹ್ಯಾಂಗ ನದಿ ಐತಿಲ್ಲ, ನದಿ ದಾಟುದು ಹೆಂಗೆ, 2 ದಂಡೆ ಸೋಸಿ ಹರಿತಾ ಇದ್ದವಳಿ ದಾಟುದು ಹೆಂಗೆ ಅಂತ ಹೇಳಿದಾಗ ಅವಾಗ ಕೃಷ್ಣ ಹೇಳ್ತಾನೆ ಅವರಿಗೆ, ಎಲ್ಲ ಹೆಣ್ಮಕ್ಳಿಗೆ, ಹೋರಿ ಆ ನದಿ ದಂಡಿಗೆ ಹೋರಿ, ಅಲ್ಲಿ ಗಂಗಮ್ಮ ತಾಯಿಗೆ ಬೆಳ್ಕೋರಿ, ಏನು ಕೇಳ್ಬೇಕೋರಿ, ನಾನು ಪ್ರಪಂಚ ಮಾಡ್ಲಾರ್ದಿದ್ದು ಕರೆ ಇದ್ದಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಗಂಗಮ್ಮ ತಾಯಿ ಬೆಳ್ಕೋರಿ. ಆಕೆ ದಾರಿ ಬಿಟ್ಟರು ಅಂತಂದ್ರೆ ನೀವು ಹಚ್ಕೊಳ್ಳೋರಿ, ದಾರಿ ಬಿಡಲಿಲ್ಲ ಅಂತಂದ್ರೆ ಮರಳಿ ಬರೀ ನಮ್ಮ ಕಡೆ ಅಂದ್ಕೊಂಡೇನೆ. ಅವರೆಲ್ಲರೂ ಆಶ್ಚರ್ಯ ಆದ್ರೆ ಹೆಣ್ಮಕ್ಳು, ಹೆಂಗ್ರಿ ಇವ ಹೆಂಗ ಪ್ರಪಂಚ ಮಾಡಿದ, ಸಂಸಾರ ಮಾಡಿದ, ಇವನಿಗೆ 8 ಮಂದಿ ಪಟ್ಟದ ರಾಣಿಯರಾದ್ರು, 16,000 ಮಂದಿ ಗೋಪಿಕ ಸ್ತ್ರೀಗಳಿದ್ದೀವಿ. ಈಗ ಹಂಗ ಹೆಂಗೆ ಅವರಿಗೆ ಆಶ್ಚರ್ಯ ಆಯಿತು, ಹೆಗಲ ಬಡ್ತಕ್ಕಂತು. ಇವರು ಕೃಷ್ಣ ಹೇಳೋದು ಕೆಲವು ಮಂದಿ ನೋಡೋದು ನೋಡ್ರಿ ಏನಾಗ್ತದೆ, ದಾರಿ ಗಂಗಮ್ಮ ತಾಯಿ ದಾರಿ ಬಿಟ್ಟೋದು ಹಚ್ಚಿಗೆ ಹೋಗು ನೀವು ನಮ್ದಿರೋದ ಹೋಗಿ ಎಲ್ಲರೂ ನದಿ ದಂಡೆ ಹೋಗಿ ಇಟ್ಕೊಂಡಿದ್ರು. ಗಂಗಮ್ಮ ತಾಯಿಗೆ ಬೆಳ್ಕೊತಾರೆ, ಗಂಗಮ್ಮ ತಾಯಿಗೆ ಬೆಳ್ಕೊತಾರೆ. ಗಂಗಮ್ಮ ತಾಯಿ ನಮ್ಮ ಕೃಷ್ಣ ದೇವರ
ಕಲಬರಗಿ ದಾಟಿ ನದಿಯನ್ನು ದಾಟಿ ಹಚ್ಚಿ ಕಡೆ ಹೋದರು. ಅವರು ಹೋದ ಕೂಡಲೇ ಮತ್ತೆ ನದಿ ಹಂಗೆ ಹರಿತಾ ಇತ್ತು. ಹಂಗೆ ಮತ್ತೆ ಹರಿಲಿಕ್ಕೆ ಚಾಲು ಇತ್ತು. ಹೊರಚ್ಚೆಗಳ ದುರ್ವಾಸ ಮನೆಗಳು ಕುತ್ಕೊಂಡಿದ್ರು. ಹೋದ ದುರ್ವಾಸ ಮನೆಗಳಿಗೆ ಹೋಗಿ ಕರಿಗಡಪದ ಊಟವನ್ನು ಎಲ್ಲ ಬೆಳೆಸಿದ್ರು. ಇವರೇನು ಒಂದೆರಡು ಬೇಕಲ್ರಿ ಕರಿಗಡಪ 14,000 ಮಂದಿ ಹೆಣ್ಮಕ್ಕಳೆಲ್ಲ ತಿಂದ್ರು. ಎಲ್ಲ ಕರಿಗಡಪ ಎಲ್ಲ ತಿಂದೇವ. ಒಂದು ಪ್ರಸಾದ ಹೊರಗೆ ಕೊಡಬೇಕಂತೇಳಿ ಒಂದು ದ್ವಾಸಗಳು ಎಲ್ಲ ತಿಂದರು. ಮ್ಯಾಲ ಒಂದು ಕಳಿಸಿ ನೀರು ಕುಡಿದ್ರು. ಅವಾಗ ಇನ್ನೇನು ಮಾಡಿದ್ರು ಬೇರೆಲ್ಲ ಹೆಣ್ಮಕ್ಳು ಹೆಂಗಾಗಿತ್ತು ರೀ ಯಾರೀ 14,000 ಮಂದಿ 14,000 ಕಾಟ್ ತಿಂದಿದ್ದೀವಿ. ಕರಿಗಡೆ ಬಾಟಿಲ್ಲ ಇಷ್ಟೆಲ್ಲ ತಿಂದ್ರಿ ಇವ ಹೆಂಗ್ರಿ ಇವನು ಡೇಂಜರ್ ಗುರುಗಳು ಡೇಂಜರ್ ಅಂತ ಹೇಳಿದಾಗ ಅವರಂತಾರೆ ಅವರೆಲ್ಲ ಹೆಣ್ಮಕ್ಳು ಅಪ್ಪಗಳ ಎಲ್ಲ ಪ್ರಸಾದ ಮನುಷ್ಯನೇ. ಆದರೆ ಈಗ ನಮ್ಮ ಮಧ್ಯದಲ್ಲಿ ನದಿ ಐತಿ. ನದಿ ದಾಟಿದ್ರೆ ಹೆಂಗೆ ಅದರಿಟ್ಟು